विश्वेश्वरय्या तांत्रिक विद्यापीठाचा 25वा दीक्षांत समारंभ 2 फेब्रुवारी रोजी आयोजित करण्यात येणार असल्याची माहिती व्हीटीयूचे कुलगुरू प्राध्यापक विद्याशंकर एस यांनी दिली. गुरुवारी बेळगाव येथील व्हीटीयू सभागृहात आयोजित पत्रकार परिषदेत ते बोलत होते. 25व्या व्हीटीयू दीक्षांत समारंभाचे अध्यक्षस्थान राज्यपाल थावरचंद गेहलोत भूषवणार आहेत. उच्च शिक्षण मंत्री डॉक्टर MC सुधाकर हे समारंभाला उपस्थित राहणार आहेत. दीक्षांत भाषण नवी नौदल तळाचे फ्लॅग ऑफिसर कमांडिंग रिअल ॲडमिरल विक्रम मन्नन हे करणार असल्याचे त्यांनी सांगितले. 25ನೇ ಕಾನ್ವೊಕೇಶನ್ನ ಭಾಗ 2ರ ಘಟಿಕೋತ್ಸವದ ಮುನ್ನ 25 ವರ್ಷಗಳಿಂದ ನಡೆದು ಬಂದಿರುವ ಸಂಸ್ಕೃತಿ ಪ್ರಕಾರ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಲಾಗಿದೆ. ಈ 25ನೇ ವಾರ್ಷಿಕ ಘಟಿಕೋತ್ಸವ ಭಾಗ 2 ಫೆಬ್ರವರಿ 2ರಂದು ಇದೇ ನಮ್ಮ VTU ಕ್ಯಾಂಪಸ್ನಲ್ಲಿ ಜರುಗಲಿದೆ. ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿ ಅವರು ಅಧ್ಯಕ್ಷತೆ ವಹಿಸಿರುವರು. ಮಾನ್ಯ ಸಚಿವರು, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಡಾಕ್ಟರ್ MC ಸುಧಾಕರ್ ಅವರು ಉಪಸ್ಥಿತರಿರುವರು ಮತ್ತು ರಿಯರ್ ಅಡ್ಮಿರಲ್ ವಿಕ್ರಮ್ ಮೆನನ್, ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ನೌಕಾನೆಲೆ ಕರ್ನಾಟಕ, ಇವರು ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವ ಭಾಷಣ ಮಾಡುವರು. ಅದೇ ರೀತಿ ಪ್ರತಿ ಬಾರಿಯಂತೆ ಕಳೆದ 3 ವರ್ಷದಿಂದ 2 ಕಾನ್ವೊಕೇಶನ್ಗಳನ್ನು ಪಾರ್ಟ್ 1 ಪಾರ್ಟ್ 2 ತಾವು ಮಾಡ್ತಾ ಇದ್ದೀವಿ. ಕಾರಣ UG ಮಕ್ಕಳು PG ಮಕ್ಕಳ ರಿಸಲ್ಟ್ಗೆ ವೆಯ್ಟ್ ಮಾಡಬಾರ್ದು ಅಂತೇಳಿ. ಅದೇ ರೀತಿ ಈ ಬಾರಿ PG ಮತ್ತು PhD 2ನೇ ಭಾಗ 9,540 ರೆಗ್ಯುಲರ್ ಅರಿಯರ್ಸ್ ಉಳಿದಿರುವಂಥ ಎಲ್ಲ ಮಕ್ಕಳು ಸೇರಿ ಎಕ್ಸಾಮನ್ನು ತಗೊಂಡಿದ್ದಾರೆ. ಅದರಲ್ಲಿ 8,702 ಮಕ್ಕಳು ತೇರ್ಗಡೆ ಬಂದಿದ್ದಾರೆ. ಟೋಟಲ್ ಪರ್ಸೆಂಟೇಜ್ ಆಫ್ ರಿಸಲ್ಟ್ ಈಸ್ 91.21. ಅದರಲ್ಲಿ 4,736 ಮಕ್ಕಳು ಗಂಡು ಮಕ್ಕಳು ಮತ್ತು 4,167 ಬಾಯ್ಸು ಪಾಸ್ ಮಾಡಿದ್ದಾರೆ. ಪಾಸ್ ಪರ್ಸೆಂಟೇಜ್ 87.98. ಅದೇ ರೀತಿ 4,804 ಹೆಣ್ಣು ಮಕ್ಕಳು ಅಪಿಯರ್ ಆಗಿದ್ದಾರೆ. ಅವರು 4,535 ಹೆಣ್ಣು ಮಕ್ಕಳು ತೆರಗಡೆ ಬಂದಿದ್ದಾರೆ. ಅವರ ಪಾಸ್ ಪರ್ಸೆಂಟೇಜು 94.40 ಇದೆ. 25 ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು VTU ಗೋಲ್ಡ್ ಮೆಡಲ್ ಅನ್ನು ಪಡೆದಿದ್ದಾರೆ. ಸೆಕ್ಯೂರಿಂಗ್ ಫಸ್ಟ್ ರ್ಯಾಂಕ್ ಅಂಡ್ 6 ಸ್ಟೂಡೆಂಟ್ಸ್ ಅಮಂಗ್ 25 ಹ್ಯಾವ್ ಸೆಕ್ಯೂರ್ಡ್ 10 ಎಂಡೋಮೆಂಟ್ ಸ್ಪಾನ್ಸರ್ಡ್ ಗೋಲ್ಡ್ ಮೆಡಲ್ಸ್. ಟೋಟಲ್ ಆಗಿ 96 ರ್ಯಾಂಕ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಅದರಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀವಿ. MBA ಬ್ರಾಂಚ್ ವೈಸು MBA 11, MBA ಡಿಜಿಟಲ್ ಮಾರ್ಕೆಟಿಂಗ್ 6, MCA 10, MTech 56, MArch 8, MPlan 2, MSc 3 ಅಂತೇಳಿ ಈ 39 ಇನ್ಸ್ಟಿಟ್ಯೂಷನ್ನು 96 ರ್ಯಾಂಕ್ಗಳನ್ನು ಶೇರ್ ಮಾಡಿಕೊಂಡಿದೆ. ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ ಪಡೆದಿರುವಂತಹ ಇಂಡಿವಿಜುವಲ್ ಯಾರು ಅಂದರೆ 3+1 4 ಗೋಲ್ಡ್ ಮೆಡಲ್ ಪಡೆದಿರುವಂತಹ MBA ವಿದ್ಯಾರ್ಥಿನಿ ಪಾರ್ವತಿ ಸಲೇರಾ ಜೆ ಅಂತೇಳಿ, ಜವಾಹರ್ಲಾಲ್ ನೆಹರು ಕಾಲೇಜ್, ನ್ಯಾಷನಲ್ ಕಾಲೇಜ್ ಇಂಜಿನಿಯರಿಂಗ್ ಶಿವಮೊಗ್ಗ. ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ಗೋಲ್ಡ್ ಮೆಡಲ್ ಪಡೆದಿರೋದು 2+1 3 ಸಂಚಿತಾ BS ಅಂತೇಳಿ, ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ, ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU. MCA ಸ್ಟೂಡೆಂಟ್ ಆದ ಕಾವ್ಯ ಅವರು ಕೂಡ HC ಕಾವ್ಯ ಅಂತೇಳಿ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅವರು ಕೂಡ 2+1 3 ಗೋಲ್ಡ್ ಮೆಡಲನ್ನು MCAದಲ್ಲಿ ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ, PhD ಆಸ್ ಯೂಶುವಲ್ 242 ವಿದ್ಯಾರ್ಥಿಗಳಿಗೆ ನಾವು PhDಯನ್ನು ಅವಾರ್ಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂಟಿಗ್ರೇಟೆಡ್ ಪ್ಲಸ್ ಡ್ಯುಯಲ್ ಡಿಗ್ರಿ MSc ಪ್ಲಸ್ PhD 1, MSc ಇಂಜಿನಿಯರಿಂಗ್ ಬೈ ರಿಸರ್ಚ್ 1, ಅಟಾನಮಸ್ ರಿಸರ್ಚ್ ಸೆಂಟರಿಂದ 4 ವಿದ್ಯಾರ್ಥಿಗಳು PhDಯನ್ನು ಪಡೆದಿದ್ದಾರೆ. ತಮ್ಮ ಎಲ್ಲ ಕಂಪ್ಯಾರಿಸನ್ನ ನಿಮ್ಮ ಮುಂದೆ ಇಡ್ತಾ ಮತ್ತೊಂದು ಹೊಸ ವಿನೂತನ ಪೋರ್ಟಲನ್ನು ನಾನು ಶುರು ಮಾಡಿದ್ದೀವಿ. ಅದರ ಬಗ್ಗೆ ಹೇಳಬೇಕು ಅಂದರೆ, ಈ ವಿದ್ಯಾರ್ಥಿ ಮಿತ್ರ ಅಂತೇಳಿ VC ಅವರು ನೇರವಾಗಿ ವಿದ್ಯಾರ್ಥಿಗಳನ್ನು ಸಮಸ್ಯೆಗಳನ್ನು ಆಲಿಸಲು ಈ ಪೋರ್ಟಲನ್ನು ಇವತ್ತು ತಮ್ಮ ಎದುರಿಗೆ ಲಾಂಚ್ ಮಾಡೋದಕ್ಕೆ ಬಯಸ್ತೀನಿ. ಈ ವಿದ್ಯಾರ್ಥಿಗಳು 4 ಲಕ್ಷ ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಕುಲಪತಿ ಅವರಿಗೆ
ತಲುಪಿಸುವಂತಹ ಕೆಲಸವನ್ನು ಮಾಡಲಿ. ಕಾರಣಗಳು ಅನೇಕವಿದೆ. ಕೆಲವು ಸಲ ನಮ್ಮಲ್ಲಿ नौकरರು ಕೆಲವು ಪ್ರಾಬ್ಲಮ್. यावेळी प्राध्यापक युजे उज्ज्वल, प्राध्यापक प्रसाद रामपुरे आदी उपस्थित होते. कृष्णा कांबळे, KMM मराठी, बेळगाव.